ನಮಸ್ಕಾರ ಗುರುಗಳೇ. ಏನು ಹರಿಯೇ ನಮಃ ಆಚಾರ್ಯ. ಏನು ಶುರು ಮಾಡೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ವಾಯುದೇವರ 3 ಅವತಾರಗಳನ್ನ ತಿಳಿಸೋದಕ್ಕಾಗಿ ಬಳಿತ್ಥಾ ಸೂಕ್ತವನ್ನ ಉದಾಹರಣೆ ಮಾಡ್ತಾ ಇದ್ದದ್ದು. ಈ ಹಿಂದೆ 3 ಮಂತ್ರಗಳನ್ನ ತಿಳಿದಾಗಿದೆ. ಮೊದಲನೇ ಮಂತ್ರದಲ್ಲಿ ಹನುಮಂತ ದೇವರು ವಾಯುದೇವರ ಅವತಾರರು, 1ನೇ ಅವತಾರ. 2ನೇ ಮಂತ್ರದಲ್ಲಿ ಭೀಮಸೇನ ದೇವರು ಮತ್ತು ಮಧ್ವಾಚಾರ್ಯರು 2ನೇ ಅವತಾರ 3ನೇ ಅವತಾರ ಅಂತ ತಿಳಿಸಿ, ಮಂತ್ರದಲ್ಲಿ ಶ್ರೀಮದಾಚಾರ್ಯರು ಮಾಡಿದಂತಹ ಪ್ರಯೋಜನ, ಎದಕ್ಕಾಗಿ ಅವತಾರವನ್ನ ಮಾಡಿದ್ದು, ಅವುಗಳನ್ನ ಆ ವಿಚಾರವನ್ನ 3ನೇ ಮಂತ್ರದಲ್ಲಿ ತಿಳಿಸಿಕೊಟ್ಟದ್ದು. ಅದೇ ರೀತಿಯಾಗಿ ಮುಂದಿನ ಮಂತ್ರಗಳಲ್ಲಿಯೂ ಕೂಡ ಶ್ರೀಮದಾಚಾರ್ಯರ ಅವತಾರದ ಪ್ರಯೋಜನ ಏನು, ಯಾವುದಕ್ಕಾಗಿ ಅವತಾರವನ್ನ ಮಾಡಿದ್ದು ಎಂಬುದನ್ನ ಮುಂದಿನ ಮಂತ್ರಗಳಲ್ಲಿಯೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. 154ನೇ ಶ್ಲೋಕ, 4ನೇ ಮಂತ್ರ. ಪ್ರಯತ್ಪಿತು ಪರಮಾನ್ನೀಯತೆ ಪರ್ಯಾ ಪೃಕ್ಷುಧೋ ವೀರುಧೋದಂ ಸೂರೋಹತಿ ಉಭಾಯದಸ್ಯ ಜನುಷಂ ಯದಿನ್ವಾತ ಆದಿದ್ಯವಿಷ್ಠೋ ಅಭವದ್ಗೃಣಾಶುಚೀಃ. ಪ್ರಯತ್ಪಿತು ಪರಮಾನ್ನೀಯತೆ ಪರ್ಯಾ ಪೃಕ್ಷುಧೋ ವೀರುಧೋದಂ ಸೂರೋಹತಿ ಉಭಾಯದಸ್ಯ ಜನುಷಂ ಯದಿನ್ವಾತ ಆದಿದ್ಯವಿಷ್ಠೋ ಅಭವದ್ಗೃಣಾಶುಚೀಃ ಎಂಬುದಾಗಿ 154ನೇ ಮಂತ್ರ. ಪದ ವಿಭಾಗ. ಪ್ರಯತ ಪಿತುಃ ಪರಮಾತ್ ನೀಯತೆ ಪರ್ಯಾ ಪೃಕ್ಷುಧಃ ವೀರುಧಃ ದಂಸು ರೋಹತಿ ಉಭಾ ಯತ್ ಅಸ್ಯ ಜನುಷಂ ಯತ್ ಇನ್ವತಃ ಆದಿತ್
ಯವಿಷ್ಟಃ ಯವಿಷ್ಠಃ ಅಭವತ್ ಘೃಣ ಶುಚಿಃ ಎಂಬುದಾಗಿ ಪದವಿಭಾಗ. ಇಲ್ಲಿಯೂ ಕೂಡ ಆ ಶ್ರೀಮದಾಚಾರ್ಯರ ಅವತಾರದ ಕಾರ್ಯ ಏನು, ಪ್ರಯೋಜನ ಏನು, ಯಾವ ಪ್ರಯೋಜನಕ್ಕಾಗಿ ಅವತಾರವನ್ನ ಮಾಡಿದ್ದು, ಭಗವಂತ ಆಜ್ಞೆಯನ್ನ ಮಾಡಿ ಕಳಿಸಿದ್ದು ಎಂಬುದನ್ನ ತಿಳಿಸ್ತಾ ಇದ್ದಾರೆ. ವೇದ ಮಂತ್ರ ತಿಳಿಸ್ತಾ ಇದೆ. ಪ್ರಯತ್ ಪಿತು ಪರಮಾನ್ನೀಯತೆ ಅಂತಿದೆ. ಯತ್ ಅಂತ ಶಬ್ದ ಇದೆ ಇಲ್ಲಿ. ಯತ್ ಅಂದ್ರೆ ಯದ್ ರೂಪಂ ಅಂತ ಅರ್ಥ. ಯಾವ ರೂಪ ಅಂದ್ರೆ ಯಾವ ವಾಯುದೇವರ ಮೂರನೆಯ ರೂಪ, ಮೂರನೆಯ ಅವತಾರ ಇದೆಯೋ ಇದೇನು ಅಂತಂದ್ರೆ ಪರಮಾತ್ ಪಿತುಹು ಪ್ರನೀಯತೆ. ಪರಮಾತ್ ಪಿತುಹು, ಪರಮ ಅಂದ್ರೆ ಉತ್ತಮ ಅಂತ ಅರ್ಥ, ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮನಾದಂತಹ ತಂದೆ ಅಂದ್ರೆ ದೇವರು. ಅದಕ್ಕೆ ಪರಮಾತ್ ಪಿತುಹು ಎಂಬುದಕ್ಕೆ ಸರ್ವೋತ್ತಮೇನ ಪಿತ್ರ, ಸರ್ವೋತ್ತಮನಾದಂತಹ ತಂದೆಯಾದಂತಹ ಭಗವಂತನಿಂದ ಪ್ರನೀಯತೆ, ಮೊದಲಿಗಿದೆ, ನೀಯತೆ ನಂತರದಲ್ಲಿ ಇದೆ, ಅದನ್ನು ಸೇರಿಸಿಕೊಳ್ಳಬೇಕು. ಪ್ರನೀಯತೆ, ಪ್ರೇರ್ಯತೆ ಅಂತ ಅರ್ಥ. ಅಂದ್ರೆ ಯಾವ ರೂಪ, ಯಾವ ಮಧ್ವಾಚಾರ್ಯರು ವಾಯುದೇವರ ಮೂರನೇ ಅವತಾರರು, ಈ ರೂಪವು ಆ ಸರ್ವೋತ್ತಮನಾದಂತಹ ಭಗವಂತನಿಂದ ಪ್ರೇರಿತವಾಗಿದೆಯೋ, ನೀ ಹೋಗಿ ಅವತಾರವನ್ನು ಮಾಡುವಂತ ಭಗವಂತ ವಾಯುದೇವರಿಗೆ ಹೇಳಿದ್ದು, ಅಂದ್ರೆ ಆ ವಾಯುದೇವರಿಗೆ ಪ್ರೇರಣೆಯನ್ನ ಮಾಡಿದ್ದು. ಹೀಗಾಗಿ ಯಾವ ರೂಪ, ಮೂರನೆಯ ರೂಪ ಯಾವ ಭಗವಂತನಿಂದ ಪ್ರೇರೇಪಿತವಾಗಿದೆಯೋ ತದ್ರೂಪಂ, ಆ ರೂಪ ಇದು ಹೇಗಿದೆ ಅಂತಂದ್ರೆ ವೇದವಂತ ತಿಳಿಸ್ತದೆ. ತದ್ರೂಪಂ, ಆ ರೂಪ ಇದು ಪೃಕ್ಷುಧ. ಏನು ಪೃಕ್ಷುಧ ಅಂದ್ರೆ ಪ್ರಶ್ನರೂಪ ಅಂತ ಅರ್ಥ. ಅಂದ್ರೆ ಪ್ರಶ್ನರೂಪವಾದದ್ದು, ಪ್ರಶ್ನೆಯಂತೆ ಇರುವಂತಹ. ವೀರುಧ, ಮುಂದಿನ ಶಬ್ದ ಇದೆ ವೀರುಧ. ಅಂದ್ರೆ ವೀರುಧ ಅಂದ್ರೆ ಲತಾಹ, ಬಳ್ಳಿಗಳು ಅಂತ, ಬಳ್ಳಿಗಳನ್ನು ಅಂತ ಅರ್ಥ. ಪ್ರಶ್ನರೂಪವಾದಂತಹ ಬಳ್ಳಿಗಳನ್ನ ದಂಸು ದಂತೇಶು, ದಂಸು ಅಂದ್ರೆ ಹಲ್ಲುಗಳಲ್ಲಿ ಅಂತ ಅರ್ಥ. ದಂತೇಶು ವೈದಿಕ ಪ್ರಯೋಗ ಅದು. ದಂಸು ದಂತಗಳಲ್ಲಿ, ಹಲ್ಲುಗಳಲ್ಲಿ, ಪರ್ಯಾರೋಹತಿ, ಹಲ್ಲುಗಳಲ್ಲಿ ಇಟ್ಟುಕೊಂಡು ಅದನ್ನ ನಾಶ ಮಾಡ್ತಾರೆ. ಆ ರೂಪ ಏನಿದೆ ಅಂದ್ರೆ ಯಾವ ಭಗವಂತನಿಂದ ಪ್ರೇರೇಪಿತವಾದಂತಹ ಮೂರನೇ ರೂಪ ಇದೆಯೋ, ಮೂರನೇ ಅವತಾರ ಇದೆಯೋ, ಆ ರೂಪ ಏನು ಮಾಡುತ್ತದೆ ಅಂತಂದ್ರೆ, ಆ ರೂಪ ಎದಕ್ಕಾಗಿ ಅಂತಂದ್ರೆ ಪೃಕ್ಷುಧ ವೀರುಧ ದಂಸು ಪರ್ಯಾರೋಹತಿ. ಪ್ರಶ್ನರೂಪವಾದಂತಹ ಲತೆಗಳನ್ನ ಅಂದ್ರೆ ಬಳ್ಳಿಗಳನ್ನ ಹಲ್ಲಿನಲ್ಲಿ ಇಟ್ಟುಕೊಂಡು ನಾಶ ಮಾಡುವಂತಹ ಒಂದು ರೂಪ. ಏನ್ ಹಾಗಾದ್ರೆ ಅದರ ಅರ್ಥ ಅಂತ ಸ್ಪಷ್ಟ ಗೊತ್ತಾಗೋದಿಲ್ಲ. ಅದಕ್ಕೆ ತಾತ್ಪರ್ಯವನ್ನು ಬರೀತಾರೆ. ವಲ್ಲೀಖಂಡನವತ ಖಂಡಯತಿ ಇತ್ಯರ್ಥ. ಆ ಮೂರನೇ ಅವತಾರ, ಮೂರನೇ ರೂಪ ಮಧ್ವಾಚಾರ್ಯರ ಅವತಾರ ಏನಿದೆಯೋ, ಈ ರೂಪ ಭಗವಂತನಿಂದ ಪ್ರೇರೇಪಿತವಾದದ್ದು. ಇದು ಏನ್ ಮಾಡುತ್ತದೆ ರೂಪ ಅಂದ್ರೆ ವಲ್ಲೀಖಂಡನವತ ಖಂಡಯತಿ ಇತ್ಯರ್ಥ. ಹೇಗೆ ಬಳ್ಳಿಗಳನ್ನ ಕತ್ತರಿಸುವಂತಹ ಒಂದು ವಸ್ತು, ಅದು ಹೇಗೆ ಬಳ್ಳಿಗಳನ್ನ ಕತ್ತರಿಸ್ತದೋ, ಕತ್ತರಿಸಿ ನಾಶ ಮಾಡುತ್ತದೋ, ಹಾಗೆ ಈ ಮೂರನೇ ಅವತಾರ ಏನ್ ಮಾಡುತ್ತದೆ ಅಂತಂದ್ರೆ ಆ ಬಳ್ಳಿಗಳನ್ನ ಕತ್ತರಿಸುವಂತೆ, ಪ್ರಶ್ನೆಗಳನ್ನ, ದುರ್ವಾದಗಳನ್ನ, ಆ ಪ್ರಶ್ನೆಗಳನ್ನ, ಪರಮತದವರು ಮಾಡುವಂತಹ ಪ್ರಶ್ನೆಗಳನ್ನ, ನಮ್ಮ ಮತದ ಮೇಲೆ ಮಾಡುವಂತಹ ಆಕ್ಷೇಪಗಳನ್ನ, ಆ ಮೂರನೇ ಅವತಾರ ಇದು ಹಲ್ಲಿನಲ್ಲಿ ಬಳ್ಳಿಗಳನ್ನ ಸುಲಭವಾಗಿ ಕತ್ತರಿಸುವಂತೆ, ಆ ರೀತಿಯಾಗಿ ಆ ಪ್ರಶ್ನೆಗಳನ್ನ ಕತ್ತರಿಸುವಂತಹ ರೂಪ, ಕತ್ತರಿಸಿ ನಾಶವನ್ನ ಮಾಡುವಂತಹ ರೂಪ, ಅವರ ಮತವನ್ನು ನಿರಾಕರಣೆ ಮಾಡುವಂತಹ ರೂಪ ಅಂತ ಅರ್ಥ ಅದು. ಪೃಕ್ಷುಧ ವೀರುಧ ದಂಸು
ಪರ್ಯಾರೋಹತಿ. ಪರ್ಯಾ ಶಬ್ದ ಹಿಂದಿದೆ, ಪೃಕ್ಷುಧ ಹಿಂದೆ ಇದೆ, ಅದನ್ನ ರೋಹತಿ ಜೊತೆಗೆ ಸೇರಿಸಿಕೊಳ್ಳಬೇಕು. ಪರ್ಯಾರೋಹತಿ. ಆ ರೀತಿಯಾಗಿ ಆ ಕೆಲಸವನ್ನ ಮಾಡುವಂತಹ ರೂಪ ಮೂರನೆಯ ರೂಪ ಅಂತ ಈ ವೇದ ಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಮತ್ತೇನು ಅಂತಂದ್ರೆ, ಯತ್ ಅಸ್ಮಾತ್ ಉಭೌ ಲಕ್ಷ್ಮೀನಾರಾಯಣೌ. ಯತ್ ಶಬ್ದ ಇದೆ ಮುಂದಿನ ಪಾದಗಳಲ್ಲಿ. ಉಭಾಯದಸ್ಯ ಜನುಷಂ ಯದಿನ್ವತ ಅಂತ ಇದೆ. ಅಲ್ಲಿ ಒಂದು ಯತ್ ಶಬ್ದ ಇದೆ. ಯತ್ ಯದಸ್ಯ ಎಂಬುವಲ್ಲಿ ಬಿಡಿಸಿಕೊಂಡದ್ದು, ಯತ್ ಅಸ್ಯ ಅಂತ ಬಿಡಿಸಿಕೊಂಡದ್ದು. ಯತ್ ಅಂದ್ರೆ ಯಸ್ಮಾತ್. ಅಸ್ಮಾತ್ ಆ ಕಾರಣದಿಂದ, ಆ ಕಾರಣದಿಂದ ಅಂತ ಅರ್ಥ. ಆದ್ದರಿಂದ ಅಥವಾ ಆ ವ್ಯಕ್ತಿಗಳಿಂದ ಅಂತ ಅರ್ಥ. ಪಂಚಮಿ ವಿಭಕ್ತಿ ಅದು. ಅಸ್ಮಾತ್ ಅಂದ್ರೆ ಉಭೌ ಲಕ್ಷ್ಮೀನಾರಾಯಣೌ ಅಸ್ಯ ವಾಯೋಃ ಜನುಷಂ ಜನ್ಮಾವತಾರಂ. ಯತ್ ಶಬ್ದಕ್ಕೆ ಇಲ್ಲಿ ಲಕ್ಷ್ಮೀ ಉಭೌ ಅಂತ ಅರ್ಥವನ್ನ ಮಾಡಿಕೊಂಡು ಲಕ್ಷ್ಮೀನಾರಾಯಣ ಅಂತ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ಯತ್ ಶಬ್ದಕ್ಕೆ ಒಂದು ಪಂಚಮಿ ವಿಭಕ್ತಿ ಇದೆ. ಇಲ್ಲಿ ಬೇರೆ ರೀತಿಯಾಗಿ ಅರ್ಥವನ್ನ ಹೇಳ್ತಾ ಇದ್ದದ್ದು. ಉಭೌ ಅಸ್ಮಾತ್ ಉಭೌ ಲಕ್ಷ್ಮೀನಾರಾಯಣ. ಉಭೌ ಎಂಬುದಕ್ಕೆ ಲಕ್ಷ್ಮೀನಾರಾಯಣ. ಯಾವ ಲಕ್ಷ್ಮೀನಾರಾಯಣರು ಇದ್ದಾರೋ ಅಸ್ಯ ವಾಯೋಃ ಜನುಷಂ ಜನ್ಮಾವತಾರಂ. ಯಾವ ಲಕ್ಷ್ಮೀನಾರಾಯಣರಿಬ್ಬರೂ ಕೂಡ ಈ ವಾಯುದೇವರ ಜನುಷಂ ಜನ್ಮಾವತಾರಂ. ಜನುಷಂ ಶಬ್ದ ಇದೆ. ಜನುಷಂ ಜನ್ಮಾವತಾರಂ. ಮತ್ತೊಂದು ಯತ್ ಶಬ್ದ ಇದೆ ನೋಡಿ, ಯದಿನ್ವತಃ ಅಂತ ಇದೆ. ಯದಿನ್ವತಃ. ಯತ್ ಆ ಯತ್ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಜ್ಞಾನಾರ್ಥತ್ವಾತ್. ಜ್ಞಾನಕ್ಕೋಸ್ಕರವಾಗಿ ಯಾವ ಲಕ್ಷ್ಮೀನಾರಾಯಣರು. ಉಭೌ ಶಬ್ದ ಇದೆ, ಉಭಾ ಅಂತ ಇದೆ ಮಂತ್ರದಲ್ಲಿ. ಉಭಾ ಯದಸ್ಯ ಜನುಷಂ ಅಂತ ಇದೆ. ಉಭಾ ಎಂಬುದು ವೈದಿಕ ಪ್ರಯೋಗ. ಉಭೌ ಅಂತ ಅರ್ಥ. ಲಕ್ಷ್ಮೀನಾರಾಯಣರಿಬ್ಬರು ಅಂತ ಅರ್ಥ. ಇಬ್ಬರು ಕೂಡ ಅಸ್ಯ ವಾಯೋಃ ಜನುಷಂ ಜನ್ಮಾವತಾರಂ. ಅವರ ಅವತಾರವನ್ನ ಯಾವುದಕ್ಕಾಗಿ ಮಾಡಿದ್ದು, ಯಾವುದಕ್ಕಾಗಿ ಅವತಾರವನ್ನ ಮಾಡು ಅಂತ ಹೇಳಿದ್ದು ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಅಂದ್ರೆ ಜ್ಞಾನಾರ್ಥತ್ವಾತ್. ಜ್ಞಾನಂ ಪ್ರತಿ ಇನ್ವತಃ ಪ್ರೇರಯತಃ. ಜ್ಞಾನಕ್ಕೋಸ್ಕರವಾಗಿ ವಾಯುದೇವರನ್ನ ಪ್ರೇರಣೆಯನ್ನ ಮಾಡಿದ್ದು ಉಭೌ ಲಕ್ಷ್ಮೀನಾರಾಯಣರಿಬ್ಬರೂ ಕೂಡ. ಜಗತ್ತಿನೊಳಗೆ ಅಜ್ಞಾನ ಇದು ಬಹಳ ತುಂಬಿದೆ. ಸಜ್ಜನರು ಕೂಡ ಅಜ್ಞಾನದಿಂದ ಕೂಡಿದವರಾಗಿದ್ದಾರೆ. ಅವರ ಒಂದು ಉದ್ಧಾರವಾಗಬೇಕು ಅನ್ನುವ ಸಲುವಾಗಿ ಜ್ಞಾನಾರ್ಥತ್ವ ಜ್ಞಾನಂ ಪ್ರತಿ ಇನ್ವತಃ. ಅದಕ್ಕಾಗಿ ಹೋಗಿ ಅಂಥವರ ಉದ್ಧಾರವನ್ನು ಮಾಡಬೇಕು ಅಂತ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಈ ವಾಯುದೇವರನ್ನ ಇನ್ವತಃ ಪ್ರೇರಯತಃ. ಯಾವ ಕಾರಣಕ್ಕಾಗಿ ಆ ಇಬ್ಬರು ವಾಯುದೇವರನ್ನ ಪ್ರೇರಣೆ ಮಾಡಿದರೋ, ಜ್ಞಾನದ ಸಲುವಾಗಿ ನೀ ಹೋಗಿ ಅವತಾರ ಮಾಡುವಂತ ಪ್ರೇರಣೆ ಮಾಡಿದರೋ, ಇದರಿಂದ ಗೊತ್ತಾಗ್ತದೆ ಆದಿತಃ. ಆದಿತ್ ಆದಿದ್ಯವಿಷ್ಟೋ ಅಂತಿದೆ. ಆದಿತ್ ಅಂದ್ರೆ ಆ ಏವ ಅವರಿಬ್ಬರಿಗಿಂತಲೂ ಕೂಡ ಸಕಾಶಾತ್ ಯವಿಷ್ಟ ಕನಿಷ್ಠ ಅಭವತ್. ಅವರಿಬ್ಬರಿಗಿಂತಲೂ ಕೂಡ ವಾಯುದೇವರು ಕನಿಷ್ಠ ಅಂದ್ರೆ ಚಿಕ್ಕವರಾದರು. ಅವರಿಬ್ಬರೂ ಇವರಿಗೆ ಆಜ್ಞೆಯನ್ನ ಮಾಡ್ತಾರೆ, ಪ್ರೇರಣೆಯನ್ನ ಮಾಡ್ತಾರೆ, ಹೋಗಿ ಅವತಾರವನ್ನು ಮಾಡು ಜ್ಞಾನದ ಸಲುವಾಗಿ ಅಂತ ಹೇಳ್ತಾರೆ. ಅಂದ್ರೆ ಅವರಿಬ್ಬರಿಗಿಂತಲೂ ಕೂಡ ಈ ವಾಯುದೇವರು ಯವಿಷ್ಠ ಅಭವತ್ ಕನಿಷ್ಠ ಅಭವತ್ ಅಂತ ಅರ್ಥ. ಸಣ್ಣವರಾದ್ರು, ಅವ್ರಿಗಿಂತ ಇವರು ಸಣ್ಣವರು. ನೋಡಿ, ಇದು ಯಾಕೆ ಹೇಳ್ತಾ ಇದ್ದದ್ದು ಎಲ್ಲವನ್ನೂ ಕೂಡ ತಾರತಮ್ಯವನ್ನೇ ಹೇಳ್ತಾ ಇದ್ದದ್ದು. ಇದ್ರ ಹಿಂದೆ ಭಗವಂತ ಸರ್ವೋತ್ತಮ ಎಂಬುದನ್ನ ನಿರ್ಣಯ ಮಾಡಿ ಆಯ್ತು, ಶ್ರೀಮದಾಚಾರ್ಯ ನಿರ್ಣಯ ಮಾಡಿದ್ದಾರೆ. ಅದಾದ ಮೇಲೆ ಮತ್ತೆ ತಾರತಮ್ಯವನ್ನ ಹೇಳ್ತೇವೆ ಅಂತ ಹೇಳ್ತಾ ಇದ್ದ ನಂತರದಲ್ಲಿ ವಾಯುದೇವರು ಅಂತ ಹೇಳಿದ್ದು. ವಾಯುದೇವರು ಯಾಕೆ ಚಿಕ್ಕವರು ಭಗವಂತ ಲಕ್ಷ್ಮೀ ದೇವರಿಗಿಂತಲೂ ಕೂಡ ಅಂದ್ರೆ ಅದಕ್ಕೆ ಕಾರಣ ಕೊಡ್ತು ವೇದಮಂತ್ರ. ಇವಿಬ್ಬರೂ ಕೂಡ ಅವತಾರವನ್ನ ಮಾಡುವಂತ ಪ್ರೇರಣೆ ಮಾಡ್ತಾರೆ ಅಂದ್ರೆ ಅದರಿಂದ ಗೊತ್ತಾಗ್ತದೆ ಇವರು ಅವರಿಗಿಂತಲೂ ಕೂಡ ಚಿಕ್ಕವರು ಅಂತ. ಕನಿಷ್ಠ ಅಭವತ್, ಕನಿಷ್ಠರಾದರು. ಮತ್ ಹೇಗಿದ್ದಾರೆ ಈ ಒಂದು ವಾಯುದೇವರು ಅಂತಂದ್ರೆ
ಅಥವಾ ಶ್ರೀಮದಾಚಾರ್ಯ ಮೂರು ರೂಪಗಳು ಹೇಗಿದ್ದಾರೆ. ಕಥಂ ಭೂತಃ, ಹೇಗಿದ್ದಾರೆ ಅಂತಂದ್ರೆ ವೇದ ಮಂತ್ರ ಹೇಳುತ್ತದೆ ಘೃಣ ಶುಚಿಹಿ. ಆ ವಾಯುದೇವರು ಕನಿಷ್ಠ ಅಭವತ ಅಂತಹ ವಾಯುದೇವರು ಶ್ರೀಮದಾಚಾರ್ಯರು ಘೃಣ ಶುಚಿಹಿ, ಘೃಣಾ ಶಬ್ದಕ್ಕೆ ದಯಾವಾನ್ ಅಂತ ಅರ್ಥ, ದಯೆಯನ್ನ ಮಾಡುವವರು ಅಂತ ಅರ್ಥ. ಶ್ರೀಮದಾಚಾರ್ಯರಾಗ್ಲಿ ಒಟ್ಟು ವಾಯುದೇವರು ಮೂಲ ರೂಪವಾಗ್ಲಿ ಅವತಾರ ರೂಪವಾಗ್ಲಿ ಈ ವಾಯುದೇವರು ದಯೆಯನ್ನ ಮಾಡ್ತಾರೆ. ದಯೆಯನ್ನ ಮಾಡುವಂತಹ ಒಂದು ಸ್ವಭಾವವನ್ನು ಹೊಂದಿದಂಥವರು ವಾಯುದೇವರು. ಈ ದಯೆಯನ್ನ ಅನಂತ ಜೀವರಿದ್ದಾರೆ, ಎಲ್ಲರ ಮೇಲೆಯೂ ದಯೆಯನ್ನ ಮಾಡ್ತಾರೇನೋ. ಅನೇಕ ಕೆಟ್ಟ ಕೆಲಸ ಮಾಡಿದಾಗ, ದುಷ್ಟ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ದಯೆಯನ್ನ ಮಾಡಿ ಅವರನ್ನ ಮತ್ತೆ ಉದ್ಧಾರ ಮಾಡ್ತಾರೇನೋ ಅಂತಂದ್ರೆ ಹಾಗಲ್ಲ. ವಿಷ್ಣು ಭಕ್ತೇಶು ಘೃಣ ಅಂತ ಅರ್ಥ ಹೇಳ್ತಾರೆ. ಘೃಣ ಅಂತ ವೇದದಲ್ಲಿ ಇದ್ದದ್ದು, ಘೃಣ ಶುಚಿಹಿ ಅಂತ ಇದೆ. ಘೃಣ ಎಂಬುದಕ್ಕೆ ದಯಾವಾನ್, ದಯೆಯನ್ನ ಮಾಡುವವರು, ದಯಾ ಉಳ್ಳವರು ಅಂತ ಅರ್ಥ. ಯಾರಲ್ಲಿ ದಯೆಯನ್ನ ಮಾಡ್ತಾರೆ ಅಂತ ಕೇಳಿದ್ರೆ ವಿಷ್ಣು ಭಕ್ತೇಶು, ಯಾರು ವಿಷ್ಣು ಭಕ್ತರು, ಯಾರು ಭಗವಂತನ ಭಕ್ತರಾಗಿದ್ದಾರೋ, ವಿಷ್ಣು ಭಕ್ತರಾಗಿದ್ದಾರೋ, ಪರಮ ವೈಷ್ಣವರಾಗಿದ್ದಾರೋ ಅಂಥವರಲ್ಲಿ ದಯೆಯನ್ನ ಮಾಡ್ತಾರೆ. ಅವರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಲೋಪದೋಷಗಳಾದಾಗ ಅಲ್ಲಿ ಮಾತ್ರ ವಾಯುದೇವರು ಅಂಥವರಿಗೆ ಮಾತ್ರ ದಯೆಯನ್ನ ಮಾಡ್ತಾರೆ ಅಂತ ಅರ್ಥ. ಹೊರತು ಯಾರು ತಮೋಯೋಗ್ಯರಿದ್ದಾರೋ ಅಂಥವರಿಗೆ ದಯೆಯನ್ನು ಮಾಡೋದಿಲ್ಲ. ಯಾಕೆ ಅಂದ್ರೆ ಅವರ ಸ್ವಭಾವವೇ ಹಾಗಿರುತ್ತದೆ. ದಯೆಯನ್ನ ಮಾಡಿದ ಮಾತ್ರಕ್ಕೆ ಅವರು ವ್ಯತ್ಯಾಸವನ್ನು ಮಾಡಿಕೊಳ್ಳೋದಿಲ್ಲ, ತಮ್ಮ ಸ್ವಭಾವವನ್ನು ತಾವು ಇಟ್ಟುಕೊಂಡೇ ಹೋಗ್ತಾ ಇರ್ತಾರೆ. ಅದಕ್ಕೆ ವಿಷ್ಣು ಭಕ್ತರು ಮಾತ್ರ ಏನೋ ಒಂದು ಕಾರಣಾಂತರಗಳಿಂದ ದುಷ್ಟ ಕಾರ್ಯಗಳನ್ನ ಮಾಡಿರ್ತಾರೆ. ಅದಕ್ಕಾಗಿ ಅಂತಹ ತಪ್ಪು ಕೆಲಸವನ್ನ ಮಾಡಿದಾಗ ಅವರ ಮೇಲೆ ದಯೆಯನ್ನ ಮಾಡಿ ವಾಯುದೇವರು ಅವರನ್ನ ಉದ್ಧಾರ ಮಾಡ್ತಾರೆ. ಅಂತಹ ಸ್ವಭಾವ ಅದು ವಾಯುದೇವರ ಸ್ವಭಾವ. ಆ ರೀತಿಯಾಗಿ ಇದ್ದಾರೆ. ವಿಷ್ಣು ಭಕ್ತೇಶು ಘೃಣ ದಯಾವಾನ್ ಅಂತ ಅರ್ಥ. ಮತ್ತೆ ಹೇಗಿದ್ದಾರೆ ಅಂತಂದ್ರೆ ಶುಚಿಹಿ, ಶುಚಿಹಿ ಶುದ್ಧರಾಗಿ ಇದ್ದಾರೆ. ಶುದ್ಧರಾಗಿ ಇದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಟಿಪ್ಪಣಿಕಾರ ಬರೀತಾರೆ ಗರ್ಭವಾಸಾದಿ ದೋಷರಹಿತ. ಗರ್ಭವಾಸ, ಗರ್ಭದಲ್ಲಿ 9 ತಿಂಗಳು ಇದ್ದು ಆ ಒಂದು ಅನೇಕ ರೀತಿಯಾದಂತಹ ಆ ಗರ್ಭದಲ್ಲಿ ವೇದನೆಯನ್ನ ಪಡೋದು ಮತ್ತು ಅಶುಚಿಯಾಗಿ ಆ ಗರ್ಭದಲ್ಲಿ ಆ ಜೀವ ಅನೇಕ ರೀತಿಯಾದಂತಹ ಮಲಮೂತ್ರಾದಿಗಳ ಸಂಪರ್ಕದಿಂದಾಗಿ ಆ ಎಲ್ಲ ದುರ್ಗಂಧನೆ ವಾಸನೆಯನ್ನ, ಅನೇಕ ರೀತಿಯಾದಂತಹ ವೇದನೆಯನ್ನ ಪಡ್ತಾ ಅಶುಚಿಯಾಗಿ ಇರುತ್ತದೆ ಪ್ರತಿಯೊಬ್ಬ ಜೀವ. ಆದರೆ ವಾಯುದೇವರು ಮಾತ್ರ ಅವರಿಗೆ ಗರ್ಭವಾಸವೇ ಇಲ್ಲ ಅಂತ ಹೇಳಿದ್ದಾರೆ. ಗರ್ಭವಾಸಾದಿ ದೋಷರಹಿತ, ಗರ್ಭವಾಸವೇ ಮೊದಲಾದಂತಹ ದೋಷದಿಂದ ರಹಿತರಾದವರು. ಏನು ವಾಯುದೇವರ ಅವತಾರವನ್ನು ಮಾಡಿದ್ದಾರೋ ಅಲ್ಲಿ ಮಾತ್ರ ಗರ್ಭದಲ್ಲಿ 9 ತಿಂಗಳು ಇದ್ದು ಅವತಾರವನ್ನ ಮಾಡಿದ್ದಾರೆ ಅಂತ ಸರ್ವಥಾ ಅಲ್ಲ. ಅಲ್ಲಿ ಗರ್ಭದಲ್ಲಿ ವಾಸವನ್ನ ವಾಯುದೇವರು ಮಾಡೋದೇ ಇಲ್ಲ. ಅಂತಹ ಗರ್ಭವಾಸ ಅನೇಕ ರೀತಿಯಾದಂತಹ ಅಶುದ್ಧವಾದಂತಹದ್ದಿರ್ತದೆ ಗರ್ಭದಲ್ಲಿ. ಹೀಗಾಗಿ ಅನೇಕ ಆ ವೇದನೆಯನ್ನ ದೋಷಗಳಿಂದ ಕೂಡಿದ್ದಾಗಿ ಜೀವ ಇರ್ತಾನೆ. ಆದರೆ ಅಂತಹ ಯಾವ ದೋಷವೂ ಕೂಡ ವಾಯುದೇವರಿಗೆ ಇಲ್ಲ. ಅದಕ್ಕಾಗಿ ಅವರು ಶುಚಿಗಳಾಗಿದ್ದಾರೆ ಅಂತ ವೇದಮಂತ್ರ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ. ಹೀಗಾಗಿ ವಾಯುದೇವರ ಈ ಮಂತ್ರದಲ್ಲಿ ವಾಯುದೇವರ ಅವತಾರದ ಪ್ರಯೋಜನ ಏನು ಮತ್ತು ವಾಯುದೇವರು ಲಕ್ಷ್ಮೀನಾರಾಯಣಗಿಂತಲೂ ಕೂಡ ಯವಿಷ್ಠರು, ಕನಿಷ್ಠ, ಚಿಕ್ಕವರು, ನಂತರದಲ್ಲಿ ಬಂದವರು ಮತ್ತು ಆ ವಾಯುದೇವರು ದಯೆಯನ್ನ ಮಾಡುವಂಥವರು ಮತ್ತು ಶುಚಿಯಾದವರು, ಶುದ್ಧರಾದವರು, ಯಾವುದೇ ಗರ್ಭವಾಸಾದಿ ದೋಷಗಳು ಇಲ್ಲ ಎಂಬುದನ್ನ ಈ ರೀತಿಯಾಗಿ ವೇದಮಂತ್ರ ತಿಳಿಸಿಕೊಡ್ತಾ ಇದೆ. ಇನ್ನು ಮುಂದೆ ಮತ್ತೆ ಯಾವ ರೀತಿಯಾಗಿ ವಾಯುದೇವರು ಇದ್ದದ್ದು, ವಾಯುದೇವರ ಸ್ವರೂಪ ಏನು, ಅವ್ರು ಹೇಗಿದ್ದಾರೆ ಮತ್ತೆ ಎಂಬುದನ್ನ ಮತ್ ಪ್ರಯೋಜನವನ್ನು ಕೂಡ ತಿಳಿಸಿಕೊಡ್ತಾರೆ ಮುಂದಿನ ಮಂತ್ರದಲ್ಲಿಯೂ ಕೂಡ. 155ನೇ ಶ್ಲೋಕ, 5ನೇ ಮಂತ್ರ, ಬಳಿತ್ಥ ಸೂಕ್ತದ 5ನೇ ಮಂತ್ರ.
आदिन्मातृराविशद्या शुचिरहिंस्यमान उर्विया विवावृधे अनुयत्पूर्वा अरोहत् सनाजुवो निनव्यसीष्ववरासुधावते आदिन्मातृराविशद्या स्वाश्चुचिरहिंस्यमान उर्विया विवावृधे अनुयत्पूर्वा अरोहत्सनाजुवो ನಿನವ್ಯಸೀಶ್ವವರಾಸುಧಾವತೆ ಎಂಬುದಾಗಿ 5ನೇ ಮಂತ್ರ 155ನೆಯ ಶ್ಲೋಕ. ಪದ ವಿಭಾಗ. ಆದಿತ್ ಮಾತೃಃ ಆವಿಶತ್ ಯಾಸು ಆ ಶುಚಿಃ ಅಹಿಂಸ್ಯಮಾನಃ ಉರ್ವಿಯಾ ವಿ ವಾವೃಧೆ ಅನು ಯತ್ ಪೂರ್ವಾ ಅರುಹತ್ ಸನಾಜುವಃ ನಿ ನವ್ಯಸೀಷು ಅವರಾಸು ಧಾವತೆ ಎಂಬುದಾಗಿ ಪದವಿಭಾಗ. ಆದಿನ್ಮಾತೃ ಪ್ರಾವಿಶತ್ ಯಾಸ್ವಾ ಶುಚಿರಹಿಂಸ್ಯಮಾನಃ ಉರ್ವಿಯಾ ವಿವಾವೃಧೆ ಅಂತ ಮೊದಲು 2 ಪಾದಗಳು. ಯಸ್ಮಾತ್ ಆದಿತ್ ಮೊದಲು ಪದಚ್ಛೇದ ಮಾಡಿಕೊಂಡದ್ದು, ಆದಿತ್ ಅಂತ ಮಾಡಿಕೊಂಡದ್ದು. ಆದಿತ್ ಅಂದ್ರೆ ಅಸ್ಮಾತ್ ಅಂತ ಅರ್ಥ. ಅಸ್ಮಾತ್ ನಾರಾಯಣಾದೇವ ತತ್ ಪ್ರೇರಣೆಯ ಏವ ಅಂತ ಅರ್ಥ. ಆದಿತ್ಯ ಎಂಬುದಕ್ಕೆ ನಾರಾಯಣನಿಂದಲೇ ಅಂದ್ರೆ ನಾರಾಯಣನ ಪ್ರೇರಣೆಯಿಂದಲೇ, ಭಗವಂತನ ಪ್ರೇರಣೆಯಿಂದಲೇ ಅಂತ ಅರ್ಥ. ಆದಿತ್ ಭಗವಂತನ ಪ್ರೇರಣೆಯಿಂದಲೇನೆ. ಮಾತೃಹು ಆವಿಶತ್ ಆವಿಶತ್ ಆ ವಾಯುದೇವರು ಏನ್ ಮಾಡಿದ್ರು ಅಂದ್ರೆ ಭಗವಂತನ ನಾರಾಯಣನಿಂದ ಆಜ್ಞೆಯಿಂದಲೇನೆ ಮಾತೃಹು ಅಂದ್ರೆ ಶ್ರೀ ಭೂ ದುರ್ಗಾ ಜಯ ಶಾಂತ್ಯಾದ್ಯಂಜನಾದಿ ಮಾತೃಶ್ಚ ಆವಿಶತ್. ಭಗವಂತನ ಆಜ್ಞೆಯಿಂದಲೇನೆ ಇವರು ಈ ವಾಯುದೇವರು ಏನ್ ಮಾಡಿದ್ರು ಅಂದ್ರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಮತ್ತು ಜಯ, ಶಾಂತಿ, ಅಂಜನ ಆದಿಶಬ್ದವನ್ನ ಹೇಳಿದ್ದರಿಂದ ಅಂಜನಾ ಅಂತ ಒಂದು ಶಬ್ದವನ್ನ ಹೇಳಿದ್ದಾರೆ. ಆದಿಶಬ್ದದಿಂದ ವಾಯುದೇವರು ಅವತಾರವನ್ನು ಮಾಡಿದ್ದು, ಎಲ್ಲೆಲ್ಲಿ ಅವತಾರವನ್ನು ಮಾಡಿದ್ದಾರೋ ಅಲ್ಲಿ ಇವರಲ್ಲಿ ಪ್ರವೇಶ ಮಾಡಿದ್ದು ಶ್ರೀ ಲಕ್ಷ್ಮೀದೇವಿಯ ರೂಪ. ಶ್ರೀ ಭೂ ದುರ್ಗಾ ಶಾಂತಿ ಜಯ ಇವೆಲ್ಲವೂ ಲಕ್ಷ್ಮೀದೇವಿಯ ರೂಪಗಳು. ಆ ರೂಪಗಳಲ್ಲಿಯೂ ಪ್ರವೇಶವನ್ನ ಮಾಡಿ ಅವತಾರವನ್ನ ಮಾಡಿದ್ದು ಭಗವಂತನ ಆಜ್ಞೆಯಿಂದಲೇನೆ. ಅಷ್ಟೇ ಅಲ್ಲ, ಈಗ ನಾವು ತಿಳಿದುಕೊಳ್ಳೋದಾದರೆ ಹನುಮ ಭೀಮ ಮಧ್ವರಾಗಿ ಅವತಾರವನ್ನ ಮಾಡಿದ್ದು. ಅಂಜನಾದೇವಿಯಿಂದ ಆಂಜನೇಯ ಹನುಮಂತ ದೇವರಾಗಿ ಅವತಾರವನ್ನ ಮಾಡಿದ್ದು. ಕುಂತಿಯಿಂದ ಭೀಮಸೇನ ದೇವರಾಗಿ. ವೇದವತಿ ಮಧ್ಯಗೇಹ ಭಟ್ಟರ ದಂಪತಿಗಳಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದು. ಹೀಗೆ 3 ಅವತಾರಗಳಲ್ಲಿಯೂ ಕೂಡ ಅಂಜನಾದೇವಿ, ಕುಂತಿದೇವಿ, ವೇದವತಿ ದೇವಿ ಇವರನ್ನ ಪ್ರವೇಶ ಮಾಡಿದ್ದು ಅದು ಯಾಕೆ ಅಂದ್ರೆ ಆದಿತ್ ಭಗವಂತನ ಆಜ್ಞೆಯಿಂದಲೇನೆ ಮಾತೃಹು ಆವಿಶತ್ ಈ ತಾಯಂದಿರನ್ನ ಪ್ರವೇಶ ಮಾಡಿದ್ದು ವಾಯುದೇವರು. ಇನ್ನು ಅಸ್ಮಾದೇವ ಯಾಸು ಮಾತೃಷು ಆಸಮಂತ ಶುಚಿಹಿ ಉರ್ವಿಯ ಆಕೃಷ್ಟ ಶಕ್ತ್ಯ ಅಹಿಂಸ್ಯಮಾನಃ ವಿವಾವೃಧೆ ವಿಶೇಷೇಣ ವವೃಧೆ. ನೋಡಿ, ವಾಯುದೇವರು ಅವರನ್ನ ಪ್ರವೇಶ ಮಾಡಿದರು
ಅಂತ ಹೇಳ್ತಾ ಇದೆ ವೇದಮಂತ್ರ. ಈ ಪ್ರವೇಶ ಮಾಡಿದರು ಅಂದ್ಮೇಲೆ ಗರ್ಭವನ್ನು ಪ್ರವೇಶ ಮಾಡಿದರು ಅಂತ ಅರ್ಥ. ಇದು ಗರ್ಭವಾಸಾದಿ ದೋಷಗಳು ಇಲ್ಲ ಅಂತ ಹಿಂದೆ ಶುಚಿಹಿ ಅಂತ ಹೇಳಿದ್ದಾರಲ್ಲ ಅಂತಂದ್ರೆ ಅದಕ್ಕೆ ವೇದಮಂತ್ರ ತಿಳಿಸ್ತದೆ. ಅಸ್ಮಾದೇ ಭಗವಂತನ ಆಜ್ಞೆಯಿಂದ ಪ್ರವೇಶ ಮಾಡಿದ್ದು. ಪ್ರವೇಶ ಮಾಡಿದ್ರೂ ಕೂಡ ಆ ವಾಯುದೇವರು ಮಾತ್ರ ಹೇಗೆ ಇದ್ದದ್ದು ಅಂದ್ರೆ ಅಲ್ಲಿ ಉರ್ವಿಯ ಅಂದ್ರೆ ಆಕೃಷ್ಟ ಶಕ್ತಿಯ ತಮ್ಮದೇ ಆದಂತಹ ಶಕ್ತಿಯಿಂದ ಪ್ರವೇಶವನ್ನ ಮಾಡಿದ್ದು. ಭಗವಂತನ ಆಜ್ಞೆಯಿಂದ ಪ್ರವೇಶ ಮಾಡಿದ್ದು. ತಮ್ಮ ಶಕ್ತಿ, ಭಗವಂತ ನೀಡಿದಂತಹ ಶಕ್ತಿ, ತಮ್ಮದೇ ಆದಂತಹ ಸಾಮರ್ಥ್ಯದಿಂದ ಪ್ರವೇಶವನ್ನ ಮಾಡಿ, ಆ ಪ್ರವೇಶವನ್ನ ಮಾಡಿದರೂ ಕೂಡ ಅವ್ರು ಹೇಗಿದ್ದಾರೆ ಅಂದ್ರೆ ಶುಚಿಹಿ, ಯಾವುದೇ ರೀತಿಯಾದಂತಹ ಆ ದುಃಖದ ಒಂದು ದೋಷಗಳ ಸಂಪರ್ಕ ಇಲ್ಲ, ಯಾವುದೇ ಕರ್ಮದ ಸಂಬಂಧ ಇಲ್ಲ. ಆ ರೀತಿಯಾಗಿ ಇದ್ದವರಾಗಿ ಶುಚಿಯಾಗಿ ಇದ್ರು. ಏನಾದರೂ ಜನ್ಮಾಂತರದ ಕರ್ಮಗಳಿದ್ದಾಗಲೇನೆ ಅದಕ್ಕೆ ಅನುಗುಣವಾಗಿ ಗರ್ಭದಲ್ಲಿ ಇದ್ದು ಅವುಗಳ ಗರ್ಭವಾಸದ ದುಃಖವನ್ನ ಅನುಭವಿಸ್ತಾನೆ ಜೀವ. ಆದ್ರೆ ವಾಯುದೇವರು ಮಾತ್ರ ಶುದ್ಧರಾಗಿ ಇದ್ದವರು. ಯಾವುದೇ ರೀತಿಯಾದಂತಹ ಅವರಿಗೆ ದುಷ್ಟ ಕರ್ಮಗಳ ಒಂದು ಸಂಪರ್ಕವೇ ಇಲ್ಲ. ಅದಕ್ಕಾಗಿಯೇನೆ ಗರ್ಭದಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಗರ್ಭವಾಸವೇ ಇಲ್ಲ. ಆದರೂ ಕೂಡ ಈ ಭಗವಂತನ ಆಜ್ಞೆಯಿಂದ ಪ್ರವೇಶವನ್ನ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಆ ಕರ್ಮಗಳಿಗೆ ಅನುಗುಣವಾಗಿ ಆ ಜಂತುಗಳಿಂದ ನಾನಾ ರೀತಿಯಾದಂತಹ ವೇದನೆಯನ್ನ ಪಡೆದವರಾಗಿ ಇದ್ದಾರೆ. ಅಹಿಂಸ್ಯಮಾನಃ, ಅನೇಕ ಜಂತುಗಳಿಂದ ಹಿಂಸೆಗೆ ಒಳಗಾಗದೇನೆ ಆ ವಾಯುದೇವರು ಗರ್ಭದಲ್ಲಿ ವಿವಾವೃಧೆ, ವಿಶೇಷೇಣ ವವೃಧೆ, ಎಲ್ಲ ಜೀವರು ಹೇಗೆ ತಾಯಿ ಗರ್ಭದಲ್ಲಿ ಬೆಳೆದರೋ ಆ ರೀತಿಯಾಗಿ ಅಲ್ಲ. ವಿವಾವೃಧೆ, ವಿಶೇಷೇಣ ವವೃಧೆ, ಬೇರೆ ವಿಶೇಷವಾಗಿ ತಮ್ಮದೇ ಆದಂತಹ ಶಕ್ತಿಯಿಂದ ಅವರು ಬೆಳೆದರು. ಯಾಕೆ ಮುಂದೆ ಅವತಾರವನ್ನು ಮಾಡಬೇಕಾಗಿದೆ ಅಂತ ಹೇಳಿ ಪ್ರವೇಶವನ್ನು ಮಾಡಿದ್ದು. ತಮ್ಮದೇ ಆದಂತ ಯಾವ ದೋಷಗಳನ್ನ ಹೊಂದದೇ ಇದ್ದವರಾಗಿ ತಮ್ಮದೇ ಆದಂತಹ ಶಕ್ತಿಯಿಂದ ತಾವು ಗರ್ಭದಲ್ಲಿ ಬೆಳೆದರು. ಯಾಕೆ ಅಂದ್ರೆ ಆ ಭಗವಂತನ ಆಜ್ಞೆಯಿಂದಲೇನೆ ಈ ಒಂದು ಕಾರ್ಯವನ್ನ ಮಾಡಿದ್ದು. ಇನ್ನು ಅಂತಹ ವಾಯುದೇವರು ಅನುಯತ್ ಪೂರ್ವ ಅರುಹತ್ ಸನಾಜುವೋ ನಿನೋವ್ಯಸೀಶ್ವರಾಸು ಧಾವತೆ ಅಂತ ಇದೆ. ಆ ವಾಯುದೇವರು ಏನು ಮಾಡಿದ್ದು ಅಂತಂದ್ರೆ ಅವತಾರದ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ. ಏನು ಪ್ರಯೋಜನ ಅಂದ್ರೆ ಯದ್ಯಾಸು, ಯತ್ ಶಬ್ದ ಇದೆ, ಯತ್ ಯಾಸು ಮಧ್ಯೆ ಪೂರ್ವಾಹ ಋಗಾದಯಃ ಚತಸ್ರಃ ತಾಹ ಅನುರೂಪಕ್ರಮಾದ್ ಅನುಕೂಲೇನ ಅರುಹತ್. ನೋಡಿ, ಅನುಯತ್ ಪೂರ್ವ ಅರುಹತ್ ಅಂತಿದೆ. ಆ ವಾಯುದೇವರು ಏನ್ ಮಾಡಿದ್ದು ಅಂದ್ರೆ ಪೂರ್ವ ಅಂದ್ರೆ ಪ್ರಮಾಣಗಳು ಹಿಂದೆ ಬಂತು, ಸಪ್ ಪ್ರಮಾಣಗಳು ಅಂತ ಹೇಳಿದ್ದು. 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ಇತಿಹಾಸ, ಪುರಾಣ, ಪಂಚರಾತ್ರ ಅಂತ ಹೇಳಿದ್ದು. ಇದರಲ್ಲಿ ಪೂರ್ವ ಅಂತಂದ್ರೆ ಮೊದಲಿನ 4ಗಳು, 4 ವೇದಗಳು ಅಂತ ಅರ್ಥ. ಅವುಗಳನ್ನ ಹತ್ತಿದ್ರು. ಅಂದ್ರೆ ಅರ್ಥ ಏನು? ಅವುಗಳನ್ನ ತಿಳಿದುಕೊಂಡ್ರು ಅಂತ ಅರ್ಥ. ಹೇಗೆ ತಿಳಿದುಕೊಂಡ್ರು ಅಂದ್ರೆ ಅನುಯತ್, ಅರುಹತ್ ಅಂತ ಹೇಳ್ತಾರೆ. ಅರುಹತ ಅಂದ್ರೆ ಕ್ರಮವಾಗಿ ಅವುಗಳನ್ನ ತಿಳಿದುಕೊಂಡ್ರು, ವಿಚಾರ ಮಾಡಿ ತಿಳಿದುಕೊಂಡ್ರು. ಯಾಕೆ? ಅವು ಸನಾತನವಾದಂತಹ ಅಂದ್ರೆ ಅನಾದಿಯಾದಂತಹ, ನಾಶರಹಿತವಾದಂತಹ, ಅಪೌರುಷೇಯವಾದಂತಹ ವೇದಗಳು. ಹೀಗಾಗಿ ಅಂಥವುಗಳನ್ನ ಕ್ರಮವಾಗಿ, ನಿಧಾನವಾಗಿ ಅವುಗಳನ್ನ ತಿಳಿದುಕೊಂಡ್ರು, ಅವುಗಳ ಬಗ್ಗೆ ವಿಚಾರ ಮಾಡಿ ತಿಳಿಸಿದ್ರು ಅಂತ ಅರ್ಥ. ಸನಾಜುವ ಎಂಬುದಕ್ಕೆ ಒಂದು ಅರ್ಥ ಹೇಳ್ತಾರೆ, ವಿಷ್ಣು ಸೇವಾರತಾಹ. ಅವ್ರು ಹೇಗಿದ್ದಾರೆ ಅಂದ್ರೆ ವಾಯುದೇವರು, ಆ ಶ್ರೀಮದಾಚಾರ್ಯರು ವಿಷ್ಣು ಸೇವಾರತಾಹ,
ಭಗವಂತನ ಸೇವೆಯಲ್ಲಿ ರತರಾದವರು ಅಂತ ಅರ್ಥ. ಮತ್ತೊಂದು ಅರ್ಥ ಹೇಳ್ತಾರೆ, ಸನಂ ಪುರಾಣಂ ಸನಾತನಂ ವಿಷ್ಣುಂ. ಸನ ಅಂದ್ರೆ ಪುರಾಣ ಅಂತ ಅರ್ಥ, ಹಿಂದಿನದ್ದು, ಹಳೆಯದು ಅಂತ ಅರ್ಥ. ಆ ಸನಾತನ ಅಂದ್ರೆ ಅದೇ ಅರ್ಥ. ಸನಾತನ ಅಂದ್ರೆ ಅನಾದಿ ಕಾಲದಿಂದ ಇದ್ದವ ಅಂತ ಅರ್ಥ. ವಿಷ್ಣು ಭಗವಂತ ಅಂತ ಅರ್ಥ. ಅಂತಹ ಭಗವಂತನನ್ನ ಜುಷಂತಿ, ಪ್ರತಿಪಾದಯಂತಿ, ಪ್ರತಿಪಾದನೆ ಮಾಡುತ್ತವೆ ವೇದಗಳು. ಅದನ್ನು ಕೂಡ ಸನಾಜುವಹ ಅಂತ ಕರೆದದ್ದು. ವಿಷ್ಣು ಸೇವೆಯಲ್ಲಿ ಋತರಾದ್ದರಿಂದ ವಾಯುದೇವರನ್ನ ಸನಾಜುವಹ ಅಂತ ಕರೆದದ್ದು. ಹೀಗಾಗಿ ಅಂತಹ ವೇದಗಳಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿ, ಅಥರ್ವ ವೇದಗಳಲ್ಲಿ ಅನುಅರುಹತ್, ಕ್ರಮವಾಗಿ ಅವುಗಳನ್ನ ಹತ್ತಿದ್ರು ಅಂತ ಅರ್ಥ. ಅವುಗಳನ್ನ ತಿಳಿದುಕೊಂಡ್ರು ಅಂತ ಅರ್ಥ. ವ್ಯಾಖ್ಯಾನ ಮಾಡಿದ್ರು, ಕ್ರಮವಾಗಿ ನಿಧಾನವಾಗಿ ಅವುಗಳನ್ನ ವ್ಯಾಖ್ಯಾನ ಮಾಡಿದ್ರು ಅಂತ ಅರ್ಥ. ತಿಳಿದುಕೊಂಡ್ರು ಅಂತ ಒಂದರ್ಥ, ವ್ಯಾಖ್ಯಾನ ಮಾಡಿದ್ರು ಅಂತ ಒಂದರ್ಥ. ಇನ್ನು ನವ್ಯಸೀಷು ಅವರಾಸು ನಿಧಾವತೆ. ನವ್ಯಸೀಷು ಅಂದ್ರೆ ಹೊಸದಾಗಿರುವಂತಹವುಗಳು. ಇವು ಪುರಾತನವಾದದ್ದು. ಸನಾಜುವ ಅಂದ್ರೆ ಹಳೆಯದಾದಂತಹದ್ದು, ಅಂದ್ರೆ ಅಪೌರುಷೇಯವಾದದ್ದು ಅಂದ್ರೆ ವೇದಗಳು. ಅವುಗಳಲ್ಲಿ ಅವುಗಳ ವ್ಯಾಖ್ಯಾನವನ್ನು ಹೇಗೆ ಮಾಡಿದ್ದು ಅಂದ್ರೆ ನಿಧಾನವಾಗಿ ಮಾಡಿದ್ದು, ಕ್ರಮವಾಗಿ ಮಾಡಿದ್ದು, ಕ್ರಮವಾಗಿ ತಿಳಿದುಕೊಂಡದ್ದು. ಆದರೆ ನವ್ಯಸೀಷು ಅಂದ್ರೆ ಪೌರುಷೇಯತ್ವೇನ ನೂತನಾಸು. ಇವು ಮುಂದಿನ ಮೂರು, ಇತಿಹಾಸ, ಪುರಾಣ, ಪಂಚರಾತ್ರ, ಇವು ಪೌರುಷೇಯ ಗ್ರಂಥ, ಭಗವಂತ ರಚನೆ ಮಾಡಿದಂತಹದ್ದು. ಹೀಗಾಗಿ ಇವು ಪೌರುಷೇಯವಾದದ್ದು. ಅದಕ್ಕಾಗಿ ಅವರಾಸು ವೇದಾತ್ ಅನಂತರಭೂತಾಸು ಇತಿಹಾಸ, ಪುರಾಣ, ಪಂಚರಾತ್ರಾಖ್ಯಾಸು. ಇವುಗಳನ್ನ ಹೇಗೆ ತಿಳಿದುಕೊಂಡು ಹೇಗೆ ವ್ಯಾಖ್ಯಾನ ಮಾಡಿದ್ರು ಅಂದ್ರೆ ನಿಧಾವತೆ ಅಂತ ವೇದ ಮಂತ್ರ ಇದೆ ನೋಡಿ. ಸನಾಜುವೋ ನಿನವ್ಯಸೀಶ್ವರಾಸು ಧಾವತೆ ಅಂತಿದೆ. ನಿಧಾವತೆ ಅಂದ್ರೆ ನಿತರಾಂ ಧಾವತೆ ಅಂತ ಅರ್ಥ. ಅಲ್ಲಿ ಚೆನ್ನಾಗಿ ಅದನ್ನ ವ್ಯಾಖ್ಯಾನ ಮಾಡಿದ್ರು ಅಂತ ಅರ್ಥ. ಅದನ್ನು ಚೆನ್ನಾಗಿ ತಿಳಿದುಕೊಂಡ್ರು, ವೇಗವಾಗಿ ತಿಳಿದುಕೊಂಡ್ರು. ಯಾಕೆ ವೇದಾರ್ಥ ಜ್ಞಾನೇನ ಏತದರ್ಥಸ್ಯ ಜಾತತ್ವಾತ್ ಶೀಘ್ರಂ ಜಾನಾತಿ. ಅವುಗಳನ್ನ ಯಾಕೆ ಬೇಗನೆ ತಿಳಿದುಕೊಂಡ್ರು, ಬೇಗನೆ ವ್ಯಾಖ್ಯಾನ ಮಾಡಿದ್ರು ಅಂತಂದ್ರೆ ಅದಕ್ಕೆ ಟಿಪ್ಪಣಿಕಾರ ಬರೀತಾರೆ, ವೇದಾರ್ಥ ಜ್ಞಾನೇನ. ನೋಡಿ, ಹಿಂದಿನ 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಇವುಗಳ ಜ್ಞಾನವನ್ನ ಮೊದಲಿಗೆ ಕ್ರಮವಾಗಿ ನಿಧಾನವಾಗಿ ತಿಳಿದುಕೊಂಡದ್ದು. ಹೀಗಾಗಿ ತಿಳಿದುಕೊಂಡಿದ್ದಕ್ಕೆ ಅದರೆಲ್ಲ ಜ್ಞಾನ ಆಗಿಬಿಟ್ಟಿದೆ. ಅದೆಲ್ಲ ವಿಚಾರವನ್ನು ತಿಳಿದುಕೊಂಡಿದ್ದಕ್ಕೆ ಈ ಮುಂದೆ ಪೌರುಷೇಯವಾದಂತಹ ಈ ಗ್ರಂಥಗಳನ್ನ ತಿಳಿದುಕೊಳ್ಳಿಕ್ಕೆ ಸರಳ ಆಯಿತು. ಹೀಗಾಗಿ ವೇದಾರ್ಥ ಜ್ಞಾನೇನ, ವೇದಾರ್ಥವನ್ನ ತಿಳಿದುಕೊಂಡಿದ್ದರಿಂದ ಏತದರ್ಥಸ್ಯ ಜಾತತ್ವಾತ್, ಅದರ ಅರ್ಥ ಎಲ್ಲ ಬಂದುಬಿಟ್ಟಿದೆ, ಅವರಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಅದಕ್ಕಾಗಿ ಶೀಘ್ರಂ ಜಾನಾತಿ, ಈ ಪೌರುಷೇಯ ಗ್ರಂಥಗಳನ್ನ ಬೇಗನೆ ತಿಳಿದುಕೊಳ್ತಾರೆ. ಅದೇ ರೀತಿಯಾಗಿ ಅವುಗಳನ್ನ ಬೇಗನೆ ಶೀಘ್ರವಾಗಿಯೇನೆ ವ್ಯಾಖ್ಯಾನವನ್ನು ಕೂಡ ಮಾಡಿದ್ರು ಅಂತ ಈ ರೀತಿಯಾಗಿ ಅರ್ಥ. ಅಂದ್ರೆ ಈ ಕಾರಣಕ್ಕಾಗಿ ಭಗವಂತನಿಂದ ಪ್ರೇರಿತರಾಗಿ ಈ ಮಾತೃಗಳ ಇವರ ಗರ್ಭವನ್ನ ಪ್ರವೇಶ ಮಾಡಿ ವಾಯುದೇವರು ಮಾಡಿದಂತಹ ಕಾರ್ಯ ಏನು ಅಂದ್ರೆ ವೇದಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅವುಗಳನ್ನ ತಾವು ತಿಳಿದುಕೊಂಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಅವುಗಳನ್ನ ಕ್ರಮವಾಗಿ ತಿಳಿದುಕೊಂಡದ್ದು, ಕ್ರಮವಾಗಿ ನಿಧಾನವಾಗಿ ವ್ಯಾಖ್ಯಾನ ಮಾಡಿದ್ದು. ಮುಂದಿನ ಮೂರುಗಳನ್ನ ವೇದಾರ್ಥವನ್ನ ತಿಳಿದುಕೊಂಡಿದ್ದಕ್ಕೆ ಮುಂದಿನ ಮೂರುಗಳನ್ನ ಶೀಘ್ರವಾಗಿ ಅವುಗಳನ್ನ ತಿಳಿದುಕೊಂಡ್ರು, ಶೀಘ್ರವಾಗಿ ಅವುಗಳನ್ನ ವ್ಯಾಖ್ಯಾನ ಮಾಡಿದ್ರು ಅಂತ ಈ ರೀತಿಯಾಗಿ ಅರ್ಥವನ್ನ ಈ ವೇದಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ವಾಯುದೇವರು 3 ರೀತಿಯ ಅವತಾರವನ್ನ ಮಾಡಿ, 3ನೇ ಅವತಾರ ಮಧ್ವಾಚಾರ್ಯರಾಗಿ ಈ ಅನೇಕ ರೀತಿಯಾದಂತಹ ಕಾರಣಕ್ಕಾಗಿ ಅವತಾರವನ್ನ ಮಾಡಿದ್ದು, ಭಗವಂತನಿಂದ ಪ್ರೇರಿತರಾಗಿ ಆ ಜ್ಞಾನದ ಸಲುವಾಗಿ ವಾಯುದೇವರ ಅವತಾರವನ್ನ ಮಾಡಿದ್ದು. ಹೀಗಾಗಿ 3 ರೂಪಗಳು ಕೂಡ ವಾಯುದೇವರ ರೂಪವೇ ಅಂತ ಹೇಳುವ ವಿಷಯದಲ್ಲಿ ಬಳಿತ್ಥಾ ಸೂಕ್ತವನ್ನ ಪ್ರಮಾಣ ಕೊಟ್ಟು, ಭಗವಂತನೇ ಸರ್ವೋತ್ತಮ, ಭಗವಂತನ ನಂತರದಲ್ಲಿ ವಾಯುದೇವರು ಉತ್ತಮರು ಎಂಬುದನ್ನ ಶ್ರೀಮದಾಚಾರ್ಯರು ಈ ಬಳಿತ್ಥಾ ಸೂಕ್ತವನ್ನು ಕೊಟ್ಟು ವಾಯುದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಇದು ವೇದ ಮಂತ್ರದಿಂದ ಉತ್ತಮತ್ವವನ್ನ ತಿಳಿಸಿ
ಮುಂದೆ ಮತ್ತೆ ಇದೇ ಮಹಾಭಾರತ ಶ್ಲೋಕಗಳನ್ನೇ ಉದಾಹರಣೆ ಮಾಡಿ ವಾಯುದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾರೆ. ಭಗವಂತನ ನಂತರದಲ್ಲಿ ಎಲ್ಲರಿಗಿಂತಲೂ ವಾಯುದೇವರು ಉತ್ತಮರು ಎಂಬುದನ್ನ ತಿಳಿಸಿಕೊಡ್ತಾರೆ. ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ ಆಚಾರ್ಯ.